ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಅಥವಾ ಹಗರಣ ನಡೆದಿಲ್ಲ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಮಂಗಳಮ್ಮ ಅವರು ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯ ಹಿನ್ನೆಲೆಯಲ್ಲಿ ಕೆಲವರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2 ಕೋಟಿ ರು ಹಗರಣ ನಡೆದಿದೆ ಎಂದು ಕೆಲವರು ಆರೋಪಿಸಿರುವುದು ಸತ್ಯಕ್ಕೆ ದೂರವಾಗಿದೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಮಂಗಳಮ್ಮ ಹೇಳಿದ್ದಾರೆ. ಕಳೆದ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳನ್ನ ವಿವರಿಸಿದರು. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇವ ಅವರು ಸುಳ್ಳು ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದು ದೂರಿದ ಅವರು ತನಿಖೆಗೆ ಸಿದ್ಧರಿರುವುದಾಗಿ ತಿಳಿಸಿದ್ದಾರೆ. ಮಹದೇವ ಅವರ ಅವಧಿಯಲ್ಲೂ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯ ಡಿಎಂ ವೆಂಕಟೇಶ್ ಅವರು, ಗ್ರಾಮದ ಸ್ಮಶಾನವನ್ನ ಅಭಿವೃದ್ಧಿಪಡಿಸಿದ್ದು, ಸ್ಮಶಾನಕ್ಕೆ ರಸ್ತೆ ನಿರ್ಮಿಸಿದ್ದು ನಮ್ಮ ಅವಧಿಯಲ್ಲಿ ಕಾಮಗಾರಿ ನಡೆಸದೆ ಬಿಲ್ ಮಾಡಲಾಗಿದೆ ಎಂಬ ಆರೋಪ ಸುಳ್ಳು. ಒಂದು ವೇಳೆ ಹಗರಣ ನಡೆದಿದ್ದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮಹದೇವ ಅವರ ಅವಧಿಯಲ್ಲೂ ಹಗರಣ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಅದರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಕೆಎಂ ರಾಘವೇಂದ್ರ ಮಾತನಾಡಿ, ಕಳೆದ 5 ವರ್ಷಗಳಲ್ಲಿ ಯಾವುದೇ ಹಗರಣ ನಡೆದಿಲ್ಲ. ನಾವು ಮಾಡದ ಕೆಲಸವನ್ನ ಮಾಡಿದ್ದೇವೆ. ಹೊಸೂರು ಗ್ರಾಮದಲ್ಲಿ 7 ಲಕ್ಷ ರು ವೆಚ್ಚದಲ್ಲಿ ಚರಂಡಿ ಮತ್ತು ರಸ್ತೆ ನಿರ್ಮಿಸಿದ್ದೇವೆ. 2023-24ನೇ ಸಾಲಿನಲ್ಲಿ 2.5 ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿ ಮಾಡಿದ್ದೇವೆ. ಕಾಮಗಾರಿ ನಡೆಸದೆ ಯಾವುದೇ ಬಿಲ್ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧ್ಯಕ್ಷ ಸ್ಥಾನದಲ್ಲಿ ಏನೇನು ಕೆಲಸ ಮಾಡಿದವು ಅದು ನಮ್ಮ ಊರವ್ರಿಗೆ ಗೊತ್ತು. ಅದು ಕೆಲಸ ಮಾಡಿದ್ದಾರೆ ಇಲ್ವಾ ಅಂತ ನಮ್ಮ ಅಧ್ಯಕ್ಷದಲ್ಲಿ ಮಾಡೀನಿ. ಅವರು 5 ವರ್ಷದಲ್ಲಿ ಯಾವುದೇ ಕೆಲಸನೂ ಮಾಡಿಲ್ಲ, ಒಂದು ಕೆಲಸನೂ ಮಾಡಿಲ್ಲ ಅವರು. ಇವಾಗ ನಾವು ಗರಡಿ ಮನ ಮಾಡಿಸ್ತು, ದೇವಸ್ಥಾನ ಮಾಡಿಸ್ತು, ಸ್ವಲ್ಪ ರಸ್ತೆ ಮಾಡಿಸ್ತು, ಎಲ್ಲನೂ ಮಾಡಿಸಿದ್ವಿ. ಮತ್ತು ಮಲ್ಕುಂಡಿ ಮಾದೇಸ್ವಾಮಿ ಸರ್ ಇದ್ದಾಗ ಪಂಚಾಯಿತಿನೂ ಮಾಡಬೇಕು ಅಂತ ನಾವು ಅಷ್ಟೇ ಆಸೆ ಇದ್ನು. ಅದನ್ನು ಕೂಡ ಮಾಡೋಕೆ ಬಿಟ್ಕೊಡ್ದು. ಅವ್ರನ್ನ ಬೇಕಾಗಿಲ್ಲ, ಈ ಪಿ ಡಿ ಒ ನಮ್ಗೆ ಬೇಕಾಗಿಲ್ಲ. ಮಲ್ಕುಂಡಿ ಮಾದೇಸ್ವಾಮಿ ಸರ್ ಇದ್ರೆ ಇವರು ಇದ್ದಷ್ಟು ಇನ್ನೂ ಮುಂದಕ್ಕೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರನ್ನೇನು ಮಾಡಿದ್ರು, ತೆಗಿಸಾಕ್ಬಿಟ್ರು. ಬೇಕಾಗಿಲ್ಲ ನಮ್ಮ ಪಂಚಾಯತಿಗೆ ಅಂತ. ಯಾರೇ ಬಂದರೂ ಅವ್ರಿಗೂ ಒಂದೊಂದು ತೊಂದರೆಗಳು ಕೊಡೋದು ಸರ್ ಅವರು. ಯಾವ ಅಧಿಕಾರಿ ಬರಲಿ, ಯಾರೇ ಬರಲಿ, ನಮ್ಮೊಂದಿಗೆ ಚೆನ್ನಾಗಿರೋದು ನಾವು ಹೋದ್ಮೇಲೆ ಅವ್ರನ್ನ ಬೈಯೋದು. ಒಬ್ಬ ಹೆಂಗಸು ಅಧ್ಯಕ್ಷರಾಗಿ ಪಿ ಡಿ ಒ ಆಗಿ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಅನ್ನೋದು ಅವ್ರನ್ನು ಮಮತಾ ಇದ್ದಿದ್ರು. ಅವರು ಆ ರೀತಿ ನಮ್ಮ ಮೇಲೆ ಅಪರಾಧ ಹೊರಿಸ್ತಿರ್ಲಿಲ್ಲ. ಅವರು ಆ ರೀತಿ ನಮ್ಮ ಲೇಡೀಸ್ಗಳ ಮೇಲೆ ಅಪರಾಧ ಹೊರಿಸ್ತಿರ್ಲಿಲ್ಲ. ಯಾಕಂದ್ರೆ ನಾವು ಮುಂದೆ ನಾವೇನು ಮಾಡಿಲ್ಲ, ಅವ್ರನ್ನ ಹೆಂಗೆ ಕೇಳೋದು, ನಮಗೆ ನಾಚಿಕೆ ಆಯ್ತದ ಅಂದ್ಬಿಟ್ಟು ಅವರು ಈ ರೀತಿ ನಮ್ಮನ್ನು ಸುಳ್ಳು ಅಪರಾಧ ಎಲ್ಲನೂ ಹೊರಿಸಿ ನಮ್ಮನ್ನು ಇವ್ರಿಗೊಂದು ತಂದು ಮಡಗಿದ್ರೆ ಅಲ್ಲಿಗೆ ಈ ಚುನಾವಣೆಯಲ್ಲಿ ನಾನು ಇಂಥ ಗೆಲ್ಬೋದು ಅಂದ್ಬಿಟ್ಟು ಈ ರೀತಿ ಮಾಡ್ಯಾರ. ಯಾವುದೇ ಕಾರಣಕ್ಕೂ ಅವರು ಗೆಲ್ಲಕ್ಕಾಗಲ್ಲ. ಈ ಸತಿ ಗೆಲ್ಲದೆ ನಾನು. ಈಗ ನಮ್ಮ ಮಂಡ್ಯ ಮಾದೇವರು ಒಂದು ಆರೋಪ ಮಾಡಿದ್ದಾರೆ, ಮಸಾಣದಲ್ಲಿ ಹಗರಣ ನಡೆದಿದೆ, ಏನೂ ಕಾಮಗಾರಿ ಆಗಿಲ್ಲ, ಹಾಗೆ ಬೋಗಸ್ ಬಿಲ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ತಾವು ನೋಡ್ಬೋದು, ಈ ಫೋಟೋದಲ್ಲಿ ನೋಡ್ಬೋದು. ತಾವು ಯಾರಿರೋದು? ಮಾಜಿ ಸದಸ್ಯರು ಮಾದೇವರೇ ನಿಂತಿರೋದು. ಇತಿಹಾಸದಲ್ಲೇ ಮಾಡಿದೆ ಅಂತ ರಸ್ತೆನ ನಮ್ಮ ಅವಧಿಲಿ ಮಾಡಿದ್ದೀವಿ. ತಾವು ಸಾರ್ವಜನಿಕರು ನೋಡ್ಬೋದು. ದೇವಸ್ಥಾನ ಗ್ರಾಮದ ವಾರ್ಡ್ 2 ಅಲ್ಲಿ ನೋಡಿ ನಿಂತಿರಲ್ಲ ಸಾರ್ವಜನಿಕರು ಇದ್ದಾರೆ ನೋಡಿ. ಮಾದೇವರು ನಿಂತಿದ್ದಾರೆ. ನಮ್ಮ ಮೇಲೆ ಆರೋಪ ಮಾಡಿರೋದು ಸತ್ಯಕ್ಕೆ ದೂರವಾದದ್ದು. ತಾವು ಕೇಳ್ಬೋದು ಸಾರ್ವಜನಿಕರನ್ನ. ಇಡೀ ನಮಗೆ ಬುದ್ಧಿ ಬಂದ ಮಟ್ಟಕ್ಕೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ರಸ್ತೆನೇ ಇರಲಿಲ್ಲ ಸರ್. ಮಾದೇಸ್ವಾಮಿ ಅವ್ರು ಬಂದ ಮೇಲೆ ಅದು ರಸ್ತೆ ಮಾಡಿದ್ರು. ರಸ್ತೆ ಆದಮೇಲೆ ಮಸಾನದಲ್ಲಿ ಸಮತಟ್ಟು ಮಾಡಿದ್ರು. ಅದಕ್ಕೆ ಇವರು 3 ಲಕ್ಷ ಬೋಗಸ್ ಬಿಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು ಸತ್ಯಕ್ಕೆ ದೂರವಾದ್ದು. ಯಾವುದೇ ಥರ ಹಗರಣ ನಡೆದಿಲ್ಲ. ಒಂದು ವೇಳೆ ಹಗರಣ ನಡೆದಿದ್ರೆ ಯಾರು ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾರೇ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಯಾರೇ ಆಗಿರೋ ತಪ್ಪಿಸ್ತಾರೆ ಶಿಕ್ಷೆ ಆಗಲಿ ಅಷ್ಟೇ ಸರ್. ನಮ್ಮ ಪಂಚಾಯತಿ ಮೇಲೆ ಆಪಾದನೆ ಬಂದಿದೆ. ಮತ್ತು 900 ಖಾತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 900 ಖಾತೆ ವಿಷಯದಲ್ಲಿ 900 ಇಂಟು ಒಂದು ಮನೆಗೆ 4 ಸೀಟ್ ಹೋದ್ರೆ 4,000 ಜನ ಆಯಿತು. 4,000 ಜನ ಯಾವತ್ತಾದ್ರೂ ಇಲ್ಲಿ ಪಂಚಾಯತಿ ಮುಂದೆ ಬಂದು ಸ್ಟ್ರೈಕ್ ಮಾಡಿದಾರ? ಪಂಚಾಯತಿ ಮುಂದೆ ಟೋಟಲ್ ಪಂಚಾಯತಿ ವ್ಯಾಪ್ತಿ 6 ಊರು ಬರುತ್ತೆ. ಒಬ್ಬರು ಬಂದು ಇಲ್ಲಿ ಪಂಚಾಯತಿ ಮುಂದೆ ಸ್ಟ್ರೈಕ್ ಮಾಡಿಲ್ಲ.
ನಮ್ಮ ಮನೆ ಖಾತೆನ ಇನ್ನೊಬ್ರು ಬೇರೊಬ್ಬರಿಗೆ ನೀವು ಖಾತೆ ಮಾಡಿದ್ದಾರೆ ಅಂದ್ಬಿಟ್ಟು ಯಾವುದೇ ಅಧಿಕಾರಿಗಾಗಲಿ ಬಂದು ಸಾರ್ವಜನಿಕರು ಬಂದು ಇಲ್ಲಿ ದೂರು ಕೊಟ್ಟಿಲ್ಲ. ಇದು ಸತ್ಯಕ್ಕೆ ದೂರವಾದ. ಹೊಸೂರು ಗ್ರಾಮದಲ್ಲಿ ಫೋರ್ಜರಿ ಮಾಡಿ ಬಿಲ್ ಮಾಡಿದಾರಂತೆ ಮಂಡ್ಯ ಮಾದೇವ್ ಅವರು ದೂರು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮಾಡಿರೋ ಕೆಲಸ ಏನಿದೆ ಅದನ್ನ ಹೇಳ್ತೀವಿ ನೋಡಿ. ಹೊಸೂರು ಗ್ರಾಮದಲ್ಲಿ ಕುರುಬಗೇರಿ ಬೀದಿಲಿ 7 ಲಕ್ಷಕ್ಕೆ ಡ್ರೈನು ಮತ್ತು ವಾಲು ಮಾಡಿಸಿರೋದು ಸರ್. ಎಷ್ಟೋ 22 ಸಾಲದು ಇಲ್ಲ 20-21 ಸಾಲದು, ಮತ್ತು ತಿರ್ಗಿ 23-24ರಲ್ಲಿ 2.5 ಲಕ್ಷಕ್ಕೆ ಕೆಲಸ ಮಾಡಿಸಿರೋದು ಡ್ರೈನು ಮತ್ತು ವಾಲು. ಮತ್ತು ಇನ್ನು ಮುಂದುವರೆ ಕಾಮಗಾರಿಗೆ 160 ಮೀಟ್ರು ಮುಂದುವರೆ ಕಾಮಗಾರಿಗೆ ದುಡ್ಡು ಅಮೌಂಟು ಮತ್ತು ಪಂಚಾಯತಿಂದ ಹಾಕಬೇಕು. ಅದು ಯಾವುದೇ ಅಮೌಂಟ್ ಇಲ್ಲ. ಇಷ್ಟು ಬಿಟ್ಟರೆ ಸರ್ ಹೊಸೂರು ಗ್ರಾಮದಲ್ಲಿ ಯಾವುದೇ ಫೋರ್ಜರಿ ಬಿಲ್ ಮಾಡಿಲ್ಲ. ಅದ್ರ ಬಗ್ಗೆ ಸೂಕ್ತವಾದ ಮಾಹಿತಿ ಇದೆ. ಇದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅವರು ಫೋರ್ಜರಿ ಬಿಲ್ ಮಾಡಿದಾರಂತಲ್ಲ ಅದು ಮಾಹಿತಿ ನಮ್ಗೆ ಕೊಡೋಕ್ಕೆ ಹೇಳಿ.